ನಮ್ಮನ್ನು ಕೂಡ ಅಂಧರನ್ನಾಗಿ ಮಾಡ್ತದೆ ಅಂತ. ಎಷ್ಟೋ ಸಲ ನಮ್ಮ ತೀರ್ಮಾನಗಳು ಬಹಳ ತಪ್ಪಾಗ್ಬಿಡ್ತಾರೆ, ಯಾಕಂದ್ರೆ ಮೋಹದಿಂದ ಆಗ್ತವೆ. ಸಣ್ಣ ಸಣ್ಣ ಕೆಲಸಗಳಿಗೆ ನಾವು ಮೋಹದಿಂದ ಮಾಡಲ್ವಾ? ನಾವು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಸಣ್ಣ ಸುಳ್ಳುಗಳನ್ನು ಹೇಳ್ತೇವೆ, ಸಣ್ಣ ಬದಲಾಯಿಸ್ಕೋತೇವೆ. ಯಾಕೆ? ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸಣ್ಣ ಸಣ್ಣ ಸಾಧನೆಗೋಸ್ಕರ ನಾವು ಸುಳ್ಳು ಹೇಳ್ಬೇಕಾದ್ರೆ ಧೃತರಾಷ್ಟ್ರನು ಯಾವ ರೀತಿ ಬೆಟ್ಟಿತ್ತು. ಅದಕ್ಕೆ ನಾನು ಹೇಳೋದು, ವೆನ್ ದ ಸ್ಟೇಕ್ಸ್ ಆರ್ ಹೈಯರ್ ಗ್ರೇಟರ್ ಈಸ್ ದ ಬ್ಲೈಂಡ್ನೆಸ್ ಅಂತ. ಗ್ರೇಟರ್ ಈಸ್ ದ ಬ್ಲೈಂಡ್ನೆಸ್. ನಮಗೆ ಒಂದು ಯಾವುದೋ ಸಣ್ಣ ಕೆಲಸ, ಅದಕ್ಕೋಸ್ಕರ ಸುಳ್ಳು ಹೇಳ್ಬಿಡ್ತೀವಿ. ಅಯ್ಯೋ ನನ್ನವ್ರಿಗೆ ಆಗ್ಲಪ್ಪ, ನನ್ನ ಮಕ್ಕಳಿಗೆ ಆಗ್ಲಿ ಬಿಡಿಪ್ಪ, ನನ್ನ ಮಕ್ಕಳಿಗೆ ಕೆಲಸ ಸಿಕ್ಕರೆ ಸಾಕು ಅಂತಂತೀವಿ ನಾವು. ಸಣ್ಣ ಕೆಲಸಕ್ಕೆ ಎಷ್ಟು ಅಂತಿರ್ಬೇಕಾದ್ರೆ ಅವನಿಗೆ ಸಾಮ್ರಾಜ್ಯ ಇತ್ತು ಎದುರುಗಡೆ, ಸಾಮ್ರಾಜ್ಯ ಹೋಗ್ಬಿಡುತ್ತೆ. ಆದ್ರಿಂದ ಧೃತರಾಷ್ಟ್ರ ಮೋಹಿತನಾಗಿದ್ದ ಅಂತ. ಮೋಹದಿಂದ ಎಷ್ಟು ಹೇಳ್ತಾನೋ ಅವನು, ನಾನು ಹಿಂಗಾಗ್ಲಿ ಅಂತ ಹೇಳ್ತಾನೆ. ಆದ್ರೆ ಒಂದು ಮಾತು ತಿಳ್ಕೋಬೇಕು, ಈ ಮೋಹ ಮಮತೆಗಳು ಧೃತರಾಷ್ಟ್ರನ ಮಾತ್ರ ಕಾಡಿಲ್ಲ ಸ್ವಾಮಿ, ಎಲ್ಲಾರನ್ನೂ ಕಾಡಿದ್ದ, ನಮ್ಮನ್ನೂ ಕಾಡ್ತಾ